ಆಕಾಶವಾಣಿ ಮಡಿಕೇರಿ. ಚಿತ್ರರಂಜನೆ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ. ಪ್ರಿಯ ಶ್ರೋತೃಗಳೇ, ಚಿತ್ರರಂಜನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ, ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ. ಕನ್ನಡ ಸಿನಿಮಾ ರಂಗದಲ್ಲಿ 70ರಿಂದ 80ರ ದಶಕದ ಅವಧಿಯಲ್ಲಿ ಜನಪ್ರಿಯರಾಗಿದ್ದ ತಾರೆಯರಲ್ಲಿ ಮಂಜುಳಾ ಕೂಡ ಒಬ್ರು. ಆ ದಿನಗಳಲ್ಲಿ ಗುಂಡು ಮೊಗದ ಮಂಜುಳಾ ಗಂಡು ಬೇರಿ ಪಾತ್ರಗಳಲ್ಲಿ ಚಿತ್ರಪ್ರೇಮಿಗಳ ಮನಸೆಳೆದವರು. ಸಂಪತ್ತಿಗೆ ಸವಾಲ್, ನೀನನ್ನ ಗೆಲ್ಲಲಾರೆ, ಬೆಸುಗೆ, ಕಿಟ್ಟು ಪುಟ್ಟು ಮುಂತಾದ ಚಿತ್ರಗಳಲ್ಲಿ ಮಂಜುಳಾ ಅವರು ಅಭಿನಯಿಸಿದ ಪಾತ್ರಗಳನ್ನು ಚಿತ್ರಪ್ರಿಯರು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ತಂಗಾಳಿ ಮೈ ಸೋಗಿ ನಡುಗುತ್ತಲಿರುವೆ, ಸಂಗಾತಿಯೆಲ್ಲೆಂದು ಹುಡುಕುತ್ತಲಿರುವೆ, ತಂಗಾಳಿ ಮೈ ಸೋಗಿ ನಡುಗುತ್ತಲಿರುವೆ, ಸಂಗಾತಿಯೆಲ್ಲೆಂದು ಹುಡುಕುತ್ತಲಿರುವೆ. ಮೋಹದ ಮೋಡಿಗೆ ಸಿಲುಕಿರುವೆ, ತೀರದ ದಾಹದಿ ಬಳಲಿರುವೆ. ಎಂದೆನ್ನ ಮನನೊಂದು ತೂಗಾಡಿದೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ. ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ. ಭರತನಾಟ್ಯ ಪ್ರವೀಣೆಯಾಗಿದ್ದ ಮಂಜುಳಾ ಅವರ ಪ್ರತಿಭೆ ಪ್ರಭಾತ್ ಕಲಾವಿದರು ತಂಡದ ಮೂಲಕ ಬೆಳಕಿಗೆ ಬಂತು. 1966ರಲ್ಲಿ ಉದಯ್ ಕುಮಾರ್ ನಾಯಕನಾಗಿದ್ದ ಸಿ.ವಿ. ಶಿವಶಂಕರ್ ಅವರ ನಿರ್ಮಾಣದ ಮನೆಕಟ್ಟಿ ನೋಡು ಎಂಬ ಚಿತ್ರದಲ್ಲಿ ಮಂಜುಳಾ ಬಾಲನಟಿಯಾಗಿ ಬೆಳ್ಳಿತೆರೆಗೆ ಬಂದರು. 1969ರಲ್ಲಿ ಎಂ.ಆರ್. ವಿಠಲ್ ಅವರ ಎರಡು ಮುಖ ಚಿತ್ರದಲ್ಲಿ ಅಭಿನಯಿಸಿದರು. ಬಿಎಸ್ಸಿ ಓದುತ್ತಿರುವಾಗಲೇ ಯಾರ ಸಾಕ್ಷಿ ಚಿತ್ರದಲ್ಲಿ ನಾಯಕಿಯಾಗುವ ಅವಕಾಶ ಒಲಿದು ಬಂತು. ನಂತರ ಮಂಜುಳಾ ಅವರು ಹಿಂತಿರುಗಿ ನೋಡಲೇ ಇಲ್ಲ. 1973ರಲ್ಲಿ ರಾಜ್ಕುಮಾರ್ ನಾಯಕನಾಗಿದ್ದ 3.5 ವಜ್ರಗಳು ಚಿತ್ರದಲ್ಲಿ ಆರತಿ ಅವರೊಂದಿಗೆ ಕಾಣಿಸಿಕೊಂಡರು. ಮರುವರ್ಷವೇ ರಾಜ್ ಅವರ ಪ್ರಸಿದ್ಧ ಚಿತ್ರ ಭಕ್ತ ಕುಂಬಾರದಲ್ಲಿ ಲೀಲಾವತಿ ಅವರೊಂದಿಗೆ ಮಂಜುಳಾ ಕೂಡ ಅಭಿನಯಿಸಿದರು. ಭಕ್ತ ಕುಂಬಾರ ಚಿತ್ರದ ಗೆಲುವು ಅದೇ ವರ್ಷ ತೆರೆಕಂಡ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಮಂಜುಳಾ ಅವರನ್ನ ನಾಯಕಿಯನ್ನಾಗಿ ಮಾಡಿತು. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದ ಸಂಪತ್ತಿಗೆ ಸವಾಲ್ ನಾಟಕವನ್ನು ಅದೇ ಹೆಸರಲ್ಲಿ ಚಿತ್ರ ಮಾಡಲು ರಾಜ್ಕುಮಾರ್ ಅವರು ನಿರ್ಧರಿಸಿದ್ದರು. ಸಂಪತ್ತಿಗೆ ಸವಾಲ್ ಮಂಜುಳಾ ಅವರಿಗೆ ಸವಾಲಿನ ಚಿತ್ರವೇ ಆಗಿತ್ತು. ಬಜಾರಿ ಸ್ವಭಾವದ ಹೆಣ್ಣಿನ ಪಾತ್ರದಲ್ಲಿ ಅಭಿನಯಿಸಿದ ಮಂಜುಳಾ ಆ ಪಾತ್ರದ ಮೂಲಕವೇ ಬಹಳ ಪ್ರಸಿದ್ಧಿಯನ್ನು ಪಡೆದರು. ಮಂಜುಳಾ ನಿರ್ವಹಿಸಿದ ಈ ಪಾತ್ರ ಕನ್ನಡ ಸಿನಿಮಾ ರಂಗದ ಅತ್ಯಂತ ಜನಪ್ರಿಯ ಪಾತ್ರಗಳಲ್ಲಿ ಒಂದಾಗಿ ಸ್ಥಾನ ಪಡೆಯಿತು. ಅಯ್ಯಯ್ಯೋ ಅಯ್ಯಯ್ಯಪ್ಪ ಅಯ್ಯಯ್ಯೋ, ಯಾವನಪ್ಪ ಎಂಟು ಚಿಂತಿಸಾಕ್ಬಿಟ್ಟವನೆ? ಯಾವನವನು? ನಾನೇ ನೀನಾ? ಓಡಾಡೋ ರಸ್ತೆಯಲ್ಲಿ ಯಾರು ಕೇಳಿ ಬಿಸಾಕ್ದೆ? ರಸ್ತೆಯಲ್ಲಿ ಬಿಸಾಕದೆ ಇನ್ನೇನ್ ನಿನ್ ತಲೆ ಮೇಲೆ ಬಿಸಾಕ್ಬೇಕಾಗಿತ್ತ? ಏನ್ ದೊರೆ ಮೊಮ್ಮಗಳು ನೀನು ಬರ್ತೀಯ ಅಂತ ಕನಸು ಕಾಣ್ಬೇಕಾಗಿತ್ತು ನಾನು. ಹೌದು ಕಣೋ, ನನ್ ದೊರೆ ಮೊಮ್ಮಗಳೇ ಕಣ. ನಮ್ಮಪ್ಪ ದೊರೆಗಿಂತ ಹೆಚ್ಚು ಕಣ. ನಮ್ಮಪ್ಪ ಇವ್ರಿಗೆ ದೊಡ್ಡ ಸಾವುಕಾರ ಕಣ. ಆಹಾ, ನಿಮ್ ಮನೆಗ್ ಸಾವುಕಾರ ನಿಮ್ಮಪ್ಪ, ನನಗೇನಲ್ಲ ಅಮ್ಮಣ್ಣಿ. ಹಾಗೆಲೇ ಲೋ, ನನ್ ಲೇ ಅಂತೀಯ? ನನ್ ಹೋಗೆ ಅಂತೀಯ? ನನ್ನೇನು ಹೆಂಡತಿ ತಿಳ್ಕೊಂಬಿಟ್ಯಾನ? ನನ್ನ ಹೆಂಡತಿ ಏನಾದ್ರೂ ಹೀಗ್ ಬಾಯಿ ಬಡಿಕೆ ಆಗಿದ್ರೆ ಕಬ್ಬಣ ಕಾಯಿಸಿ ಬಾಯಿ ತುಂಬಾ ಬರೆ ಎಳೆದ ಬಿಡ್ತಾ ಇದ್ದೆ ಗೊತ್ತಾ? ಏ ಭದ್ರಾ, ನಮ್ಮಪ್ಪಂಗೆ ನಿನ್ ಮೈ ಚರ್ಮ ಸುಡ್ತೀನಿ. ಮನೆಗ್ ಹೋಗಿ ಒಂದು ಕುರಿಗಿರಿ ಇದ್ರ ಚರ್ಮ ಸುಲ್ದು ಕೆಂಡದಲ್ಲಿ ಸುಟ್ಟು ಉಪ್ಪು ಖಾರ ಸೌರಿ ನಿಮ್ಮ ಅಪ್ಪನ್ನ ಸುಟ್ಕೊಂಡು ತಿನ್ನು ಅಂತ ಹೇಳು. ನಿಮ್ಮಪ್ಪ, ನಿಮ್ ತಾತ ಯಾವಾಗಲೇ ಅಂಥಿಂಥ ಹೆಣ್ಣು ನಾನಲ್ಲ, ನನ್ನಂಥ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ
ಮಂಜುಳಾ ಅವರ ಹುಟ್ಟೂರು ತುಮಕೂರು ಜಿಲ್ಲೆಯ ಕೋನೆಹಳ್ಳಿ. ಜನಿಸಿದ್ದು 1951 ಏಪ್ರಿಲ್ 5ರಂದು. ತಂದೆ ಶಿವಣ್ಣ ಹಾಗೂ ತಾಯಿ ದೇವರಮ್ಮ. ಮಂಜುಳಾ ಅವರ ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಸಂಪತ್ತಿಗೆ ಸವಾಲ್ ಚಿತ್ರದ ಗೆಲುವಿನ ನಂತರ ರಾಜ್ಕುಮಾರ್ ಅವರ 2 ಕನಸು ಚಿತ್ರದಲ್ಲೂ ಮಂಜುಳಾ ಅವರಿಗೆ ಪಾತ್ರ ದೊರೆಯಿತು. 2 ಕನಸು ಚಿತ್ರದಲ್ಲಿ 2 ನಾಯಕಿಯರು. ಮತ್ತೊಬ್ಬರು ಮಿನುಗುತ್ತಾರೆ ಕಲ್ಪನಾ. ಚಿತ್ರದಲ್ಲಿ ಮಂಜುಳಾ ಅವರನ್ನ ಮದುವೆಯಾಗೋ ಕನಸು ಹೊತ್ತ ರಾಜ್ಕುಮಾರ್ ಅನಿರೀಕ್ಷಿತವಾಗಿ ಕಲ್ಪನಾ ಅವರ ಪತಿಯಾಗುತ್ತಾರೆ. ಪ್ರಿಯಕರನಿಂದ ದೂರವಾದ ದುರಂತ ನಾಯಕಿಯ ಪಾತ್ರದಲ್ಲಿ ಮಂಜುಳಾ ಕಾಣಿಸಿಕೊಳ್ಳುತ್ತಾರೆ. ಲಲಿತಾ, ಅಷ್ಟೊತ್ತು ದೇವರ ಹತ್ರ ಕಣ್ಮುಚ್ಕೊಂಡು ನಿಂತ್ಕೊಂಡಿದ್ದಲ್ಲ, ಏನ್ ವರ ಕೇಳಿದೆ? ಮೊದಲು ನೀನೇನ್ ಕೇಳ್ಕೊಂಡೆ? ನಾನ ಲೆಕ್ಚರರ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕೊಂಡಿದ್ನಲ್ಲ, ಬೇಗ ಕೆಲಸ ಸಿಕ್ಕೋ ಹಾಗೆ ಮಾಡಪ್ಪ ದೇವರೇ ಅಂತ ಕೇಳ್ಕೊಂಡೆ. ಆ ಕಾಲೇಜ್ ಮೇಸ್ಟ್ರಿ ಕೆಲಸ ಅಂದ್ರೆ ನಿಂಗೆ ಅಷ್ಟು ಇಷ್ಟ ಏನು? ಅಲ್ಲೇ ಮತ್ತೆ ಎಷ್ಟು ಗೌರವವಾದ ಕೆಲಸ ಅದು. ಅದ್ರಲ್ಲಿ ನೀನೇನ್ ಕೇಳ್ಕೊಟ್ಟೆ ಅವರ? ನಾನು ಏನೇ ಆಗ್ಲಿ ನಾನು ರಾಮಗ್ ಕೆಲಸ ಸಿಕ್ಕೋ ಹಾಗೆ ಮಾಡ್ಬೇಡಪ್ಪ ದೇವ್ರೇ ಅಂತ ಕೇಳ್ಕೊಂಡೆ. ಯಾಕೆ? ಕೆಲಸ ಸಿಕ್ಕರು ನೀನ್ ಬೇರೆಯವ್ರಿಗೆ ಗೊತ್ತಾಗ್ತೀಯಲ್ಲ. ಓಹೋ, ಅದ್ ಸರಿ. ಏನಂದ ನಿಮ್ ದೇವ್ರು? ಆಗ್ಲಿ ಅಂತನೋ ಅಥವಾ ಇಲ್ಲ ಅಂತನೋ? ನನ್ ದೇವ್ರು ನಾನು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಆಗ್ಲಿ ಅಂತ. ಅಯ್ಯೋ ಪೆದ್ದೆ ಪೆದ್ದೆ, ತಕ್ಷಣ ಬಂದು ಕೆಲ್ಸಕ್ಕೆ ರಿಪೋರ್ಟ್ ಮಾಡ್ಕೋಬೇಕು ಅಂತ ನೋಡಿ. ಆರ್ಡ್ರ್ ಬಂದು ಸಾಗದ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ. ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ಮುಂದರು ನೀ ನಾ ತಾಳಲಾರೆ. ಡಾಕ್ಟರ್ ರಾಜ್ಕುಮಾರ್ ಜೊತೆಗಿನ ಚಿತ್ರಗಳು ಮಂಜುಳಾ ಅವರಿಗೆ ಚಿತ್ರರಂಗದಲ್ಲಿ ಭದ್ರವಾದ ಸ್ಥಾನ ತಂದುಕೊಟ್ಟರು. ಮಂಜುಳಾ ಅವರು ಬೆಳ್ಳಿತೆರೆ ಮೇಲೆ ಜನಪ್ರಿಯ ಜೋಡಿಯಾಗಿ ಮಿಂಚಿದ್ದು ಪ್ರಣಯರಾಜ ಶ್ರೀನಾಥ್ ಅವರೊಂದಿಗೆ. ಶ್ರೀನಾಥ್ ಮಂಜುಳಾ ಜೋಡಿ ಮೊದಲ ಬಾರಿ ಒಂದಾಗಿದ್ದು 1975ರಲ್ಲಿ ನಿನಗಾಗಿ ನಾನು ಎಂಬ ಚಿತ್ರದಲ್ಲಿ. 1976ರಲ್ಲಿ ಹುಡುಗಾಟದ ಹುಡುಗಿ, ಬೆಸುಗೆ ಚಿತ್ರಗಳಲ್ಲೂ ಶ್ರೀನಾಥ್ ಮಂಜುಳಾ ಜೋಡಿಯಾದರು. ಬೆಸುಗೆ ಚಿತ್ರ ಅತ್ಯಂತ ಜನಪ್ರಿಯವಾಯಿತು. ಅಶ್ವಿನಿ ಅವರ ಕಥೆಯನ್ನ ಚಿತ್ರರೂಪಕ್ಕೆ ಇಳಿಸಿದ ನಿರ್ದೇಶಕ ಸಾಹಿತಿ ಗೀತಾಪ್ರಿಯ ಅವರು ಬೆಸುಗೆ ಚಿತ್ರದ ಗೆಲುವಿನ ರೂವಾರಿಯಾಗಿದ್ದರು. ಬೆಸುಗೆ ಚಿತ್ರದ ವಸಂತ ಬರೆದನು ಒಲವಿನ ಓಲೆ ಹಾಡಿನ ಚಿತ್ರೀಕರಣ ಮಡಿಕೇರಿಯ ಪ್ರವಾಸಿ ತಾಣ ರಾಜಾಸೆಟ್ನಲ್ಲಿ ನಡೆದಿತ್ತು. ಸುಮಾ, ಹೇಳು ಸುಮಾ, ಪ್ರೀತಿಸ್ಬಾರ್ದ? ಯಾಕೆ? ನೀವು ಪ್ರೀತಿಸಬಹುದು, ನಾನು ಪ್ರೀತಿಸಬಾರ್ದು. ನೀ ಬಡವಳು ಅಂತಲ? ಹಾಗಲ್ಲ. ಮತ್ತೆ? ಅದನ್ನ ಮಾತ್ರ ಕೇಳಬೇಡಿ. ನಾನು ನಿನ್ನನ್ನು ಪ್ರೀತಿಸಬಾರ್ದು. ಯಾಕೆ? ಓಹ್, ನಾನು ಅನಾಥಳು ಅಂತಾನಾ? ಹಾಗಲ್ಲ. ಮತ್ತೆ? ಅದನ್ನ ಮಾತ್ರ ಕೇಳಬೇಡ. ಬಿಡಿ ನನ್ನ ಕೈನ. ಬಿಡೋದಕ್ಕೆ ಹಿಡ್ಕೊಂಡಿಲ್ಲ ನಿನ್ ಕೈನ. ದಯವಿಟ್ಟು ಬಿಟ್ಬಿಡಿ. ಹೇಳದ್ನಲ್ಲ, ಬಿಡೋದಕ್ಕೆ ಹಿಡ್ಕೊಂಡಿಲ್ಲ ಅಂತ. ನೀವು ಬಿಡ್ಲೇಬೇಕಾಗತ್ತೆ. ಎಂದಿಗೂ ಇಲ್ಲ. ಅಂತ ಸಂದರ್ಭ ಬಂದ್ಬಿಡುತ್ತೆ. ಇಲ್ಲ, ಬಿಡ್ಸೋರು ಬಂದ್ಬಿಡ್ತಾರೆ. ವಸಂತ ಬರೆದನು ಒಲವಿನ ಓಲೆ, ಚಿಗುರಿದ ಎಲೆ ಎಲೆ ಮೇಲೆ, ಪಂಚಮದಲ್ಲಿ ಹಾಡಿತು ಕೋಗಿಲೆ, ಪ್ರೇಮಿಗೆ ಓರ್ವಳೆ ನಲ್ಲೆ, ಪ್ರೇಮಿಗೆ ಓರ್ವಳೆ ನಲ್ಲೆ. ವಸಂತ ಬರೆದನು ಒಲವಿನ ಓಲೆ, ಚಿಗುರಿದ ಎಲೆ ಎಲೆ ಮೇಲೆ, ಪಂಚಮದಲ್ಲಿ ಹಾಡಿತು ಕೋಗಿಲೆ, ಪ್ರೇಮಿಗೆ ಓರ್ವಳೆ ನಲ್ಲೆ, ಪ್ರೇಮಿಗೆ ಓರ್ವಳೆ ನಲ್ಲೆ.
ಮಧುಮಯ ಯೌವನ ಮೈಮನ ತುಂಬಿ ಮೆರೆದಿಹ ವಸಂತ ಕಾಲ ತೀರದ ಆಸೆಯ ಆರದ ಉರಿಯ ವಿರಹಿಗೆ ತಂದಿಹ ಕಾಲ ವಿರಹಿಗೆ ತಂದಿಹ ಕಾಲ ವಸಂತ ಕರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಓರ್ವಳೆ ನಲ್ಲೆ ಪ್ರೇಮಿಗೆ ಓರ್ವಳೆ ಬೆಸುಗೆ ಚಿತ್ರದ ಮೂಲಕ ಭದ್ರವಾಗಿ ಬೆಸೆದ ಶ್ರೀನಾಥ್ ಹಾಗೂ ಮಂಜುಳಾ ಮುಂದೆ ಸವತಿಯ ನೆರಳು, ತಾಯಿಗಿಂತ ದೇವರಿಲ್ಲ, ಪ್ರೇಮಾನುಬಂಧ, ಗುಣ ನೋಡಿ ಹೆಣ್ಣು ಕೊಡು ಚಿತ್ರಗಳಲ್ಲೂ ಜನಪ್ರಿಯ ಜೋಡಿಯಾಗಿ ಮಿಂಚಿದ್ರು. 1977ರಲ್ಲಿ ಮಂಜುಳಾ ಅವರು ಅಶೋಕ್, ರಜನಿಕಾಂತ್, ಅಂಬರೀಷ್ ಮುಂತಾದ ನಟರು ಒಂದಾಗಿ ನಟಿಸಿದ್ದ ಕುಂಕುಮ ರಕ್ಷೆ ಚಿತ್ರದಲ್ಲೂ ನಾಯಕಿಯಾದರು. ಮಂಜುಳಾ ಶ್ರೀನಾಥ್ ಅವರೊಂದಿಗೆ ನಟಿಸಿದ ಚಿತ್ರಗಳಲ್ಲಿ ಬದುಕು ಬಂಗಾರವಾಯ್ತು ಕೂಡ ಒಂದು. ಬದುಕು ಬಂಗಾರವಾಯ್ತು ಚಿತ್ರದಲ್ಲಿ ಮತ್ತೋರ್ವ ಖ್ಯಾತ ನಟಿ ಜಯಂತಿ ಅವರ ಅಭಿನಯವಿದ್ದರೂ ಶ್ರೀನಾಥ್ ಜೊತೆ ಜಗಳಗಂಟಿಯಾಗಿ ಕಾಣಿಸಿಕೊಂಡವರು ಮಂಜುಳಾ. ಏನ್ ಮಾದೇವಿ? ನಂಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ. ಯಾಕೆ? ಹೆದರಿಕೆ ಆಯ್ತೈತೆ. ನಿನಗೆಂತ ಹೆದರಿಕೆನೆ? ಗೊತ್ತಿಲ್ಲ ಕಣೋ, ಇವತ್ತ್ಯಾಕೋ ತುಂಬಾ ಹೆದರಿಕೆ ಆಯ್ತೈತೆ. ಮಲಗು. ಇಲ್ಲ ಅಲ್ಲೇ ತಿರ್ಗೋ ಅಲ್ಲೇ ಮನಿಕೊಂತೀಯಲ್ಲ, ಮತ್ತೆ ನಂಗೆ ಹೆದರಿಕೆ ಆಯ್ತೈತೆ. ಅಲ್ಲಿ ಇವತ್ತೊಂದ್ ದಿವಸ ಕಣೋ ಇಲ್ಲಿ ಮನಿಕೊಂಡ್ಬಿಡ್ತೀನಿ. ಮನಿಕೊಂತಿ ಬಿಡು, ಇದನ್ನ ಮಾಡಕ್ಕಾಗಲ್ಲ. ಇನ್ಗೆ ಒಳ್ಳೆ ಜಾತ ಬರ್ತಾನೆ ಇವನಪ್ಪ. ಯಾವಾಗ ನಾನು ಯಾಕೆ ಹಾಕೊಂಡ್ಬಂದ ಮುಖಂಡ್ ಬಾಬಾ ಇಲ್ಲಿಗೆ ಒಳ್ಳೆ ಯಾವಾಗ ಹಚ್ಕೊಂಡಿರ್ತಾನೆ. ಯಾವಾಗ ಹೋಗಿ 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 ಅಂತ ಬೈತಾ ಇರ್ತಾನೆ. ಮಾಡ್ತೀನಿ ಗಲಾಟೆನೆ. ಬಿತ್ಕೋ. ಬಜಾರಿ ಪಾತ್ರಗಳಿಗೆ ಹೆಚ್ಚಾಗಿ ಬ್ರ್ಯಾಂಡ್ ಆಗಿದ್ದ ಮಂಜುಳಾ ಚಾರಿತ್ರಿಕ ಚಿತ್ರ ಡಾ ರಾಜ್ಕುಮಾರ್ ಅವರ ಮಯೂರದಲ್ಲಿ ವಿಭಿನ್ನವಾಗಿ ರಾಣಿಯ ಪಾತ್ರದಲ್ಲಿ ಗಮನ ಸೆಳೆದರು. ಮಂಜುಳಾ ಅವರಿಗೆ ಮತ್ತೊಮ್ಮೆ ರಾಣಿಯ ಪಾತ್ರ ಲಭ್ಯವಾಗಿದ್ದು ವಿಷ್ಣುವರ್ಧನ್ ನಾಯಕನಾಗಿದ್ದ ಗುರು ಶಿಷ್ಯರು ಚಿತ್ರದಲ್ಲಿ. 1977ರಲ್ಲಿ ಬಯಸದೇ ಬಂದ ಭಾಗ್ಯ, ನಂತರ ಅಶೋಕ್ ನಾಯಕನಾಗಿದ್ದ ದೀಪಾ ಚಿತ್ರದಲ್ಲೂ ಮಂಜುಳಾ ಅವರಿಗೆ ಅತ್ಯುತ್ತಮ ಪಾತ್ರಗಳು ದೊರೆತವು. ದೀಪಾ ಚಿತ್ರದ ಭಕ್ತಿ ಪ್ರಧಾನ ಗೀತೆಯೊಂದು ಮಂಜುಳಾ ಅವರ ಅಭಿನಯದಲ್ಲಿ ಮೂಡಿಬಂದು ಅತ್ಯಂತ ಜನಪ್ರಿಯವಾಗಿತ್ತು. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ವಿಷ್ಣುವರ್ಧನ್ ಜೊತೆ ಕಿಟ್ಟು ಪುಟ್ಟು, ವಸಂತಲಕ್ಷ್ಮಿಯಲ್ಲೂ ಮಂಜುಳಾ ನಾಯಕಿಯಾಗಿದ್ದರು. 1977ರಲ್ಲಿ ತೆರೆಕಂಡ ಸೊಸೆ ತಂದ ಸೌಭಾಗ್ಯ ಗ್ರಾಮೀಣ ಸೊಗಡನ್ನ ತೆರೆದಿಟ್ಟ ಚಿತ್ರ. ಎ.ವಿ. ಶೇಷಗಿರಿ ರಾವ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಸೊಸೆ ತಂದ ಸೌಭಾಗ್ಯ ಕನ್ನಡ ಚಿತ್ರರಂಗದ ಪ್ರಪ್ರಥಮ ಸಿನಿಮಾಸ್ಕೋಪ್ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಚಿತ್ರದಲ್ಲಿ ಮಂಜುಳಾ ವಿಷ್ಣುವರ್ಧನ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದರು. ಸೊಸೆ ತಂದ ಸೌಭಾಗ್ಯ ಚಿತ್ರ ಮಂಡ್ಯದ ದೇವನಹಳ್ಳಿ, ಚಂದಗಾಲ ಮುಂತಾದ ಪರಿಸರದಲ್ಲಿ ಚಿತ್ರೀಕರಣಗೊಂಡಿತು. ಅವಂತಮ್ಮ ನೋಡು, ಹೂವೆಲ್ಲ ಎಷ್ಟು ಚೆನ್ನಾಗಿ ಅಲ್ಬಿಟ್ಟಿದೆ ಅಲ್ಲ. ನಾನು ಕಿತ್ಕೊಡು. ಕೈ 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 ಅದಕ್ಕೆ ತಂಗಿ, ನಾನು ಮುಟ್ಟಿಯಲ್ಲ, ನಾಚಿಕೆ ಹಾಕಿಲ್ಲ ನಿಂಗೆ? ನನಗೆ ನಾಚಿಕೆ ಆಗ್ಬೇಕು ಅಂತೀನಿ. ನಾನು ನಿನ್ ಮದ್ವೆ ಆಗೋಳ? ನಾನು ನನ್ನ ಏನೋ ಮಹಾ ಕಿತ್ಕೊಡಿದ್ರೆ ಅಷ್ಟೊಂದೇ ಹೋಯ್ತು. ನಾನೇ ಕಿತ್ಕೋತೀನಿ. ಹೋಗು, ನೀನೇ ಕಿತ್ಕೋ ಹೋಗು.
ಏನದು 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 ಹಾವ ಇಲ್ಲಿ ಕಾಣಿಸ್ತಾ ಇಲ್ಲ. ಇದೆ 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 ಹೊರಟಾಯ್ತಾ? ಬಹಳ ವಿಚಿತ್ರವಾಗಿದೆಯಪ್ಪ. ಯಾವುದು? ಹಾವು ನೋಡಿದ್ದ ಇಲ್ಲ ನಾನು ಹಿಡ್ಕೊಂಡಿದ್ದ? ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ, ಹೋಗೆ ಸುಮ್ಮನೆ. ಬಿರುಗಾಳಿ ಬಂದಂತೆ ಬಂದೆ ಏಕಿಲ್ಲಿ, ಬಿರುಸಾದ ಮಾತೇಕೆ ಇಂದು ನನ್ನಲ್ಲಿ. ನಿನ್ನ ಆಟ ನಡೆಯೋದಿಲ್ಲ, ನಿನ್ನ ಕಾಣನೆ. ಮಾವನ ಮಗನ ಬೆಳೆ ಇಲ್ಲಿ ಬೇಯೋದಿಲ್ಲ, ಬಾರು ಸುಮ್ಮನೆ. ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ, ಹೋಗೆ ಸುಮ್ಮನೆ. ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ. ಗುರು ಶಿಷ್ಯರು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರೊಂದಿಗೆ ಮಿಂಚಿದ್ದ ಮಂಜುಳಾ 1978ರಲ್ಲಿ ವಿಷ್ಣು ರಜನಿಕಾಂತ್ ಜೊತೆಯಾಗಿ ನಟಿಸಿದ್ದ ಗಲಾಟೆ ಸಂಸಾರ ಚಿತ್ರದಲ್ಲಿ ಬಾಯಿ ಬಳುಕಿಯಾಗಿ ಗಮನ ಸೆಳೆದರು. ಅದೇ ವರ್ಷ ತೆರೆಕಂಡ ವಿಷ್ಣು ಮಂಜುಳಾ ಜೋಡಿಯ ಮತ್ತೊಂದು ಯಶಸ್ವಿ ಚಿತ್ರ ಸಿಂಗಾಪುರಿನಲ್ಲಿ ರಾಜಕೊಳ್ಳ. ಪ್ರಥಮ ಬಾರಿಗೆ ಈ ಚಿತ್ರವನ್ನು ವಿದೇಶದಲ್ಲಿ ಚಿತ್ರೀಕರಿಸಿದ ಖ್ಯಾತಿ ಕನ್ನಡ ಚಿತ್ರರಂಗದ ಪ್ರಚಂಡ ಕೊಳ್ಳ ದ್ವಾರಕೀಶ್ ಅವರದ್ದು. ಅಲ್ಲದೆ ಚೀನಾದ ನಟಿಯೊಬ್ಬಳನ್ನ ಕನ್ನಡ ಚಿತ್ರರಂಗಕ್ಕೆ ದ್ವಾರಕೀಶ್ ಪರಿಚಯಿಸಿದರು. ಸಿಂಗಾಪುರಿನ ಸುಂದರ ಪ್ರವಾಸಿ ತಾಣಗಳನ್ನು ಮೊತ್ತ ಮೊದಲ ಬಾರಿಗೆ ಕನ್ನಡಿಗರ ಮುಂದೆ ತಂದಿದ್ರು ನಿರ್ಮಾಪಕ ದ್ವಾರಕೀಶ್. ತಾರಾ, ನಿಮ್ಮನ್ನು ನೋಡಕ್ ಬಂದೆ. ಮತ್ತೆ ನಿಮ್ಮನ್ನು ನೋಡ್ತೀನೋ ಇಲ್ವೋ ಅಂತ ನಾನು ಎದೆನೂ ಹೊಡೆದೋಗಿತ್ತು. ನಿನ್ನೆಲ್ಲ ನಿಮ್ಮನ್ನು ನೆನೆಸ್ಕೊಂಡು ಎಷ್ಟು ಸಂಕಟಪಟ್ಟೆ ಗೊತ್ತಾ? ಬಿಡು ತಾರಾ, ನೆನ್ನೆಗಾಯ್ತು, ನಾಳೆಗಾಯ್ತು. ಈ ದೇಶದಲ್ಲಿ ಇವತ್ತು ನಾವಿಬ್ರು ಇಲ್ಲಿ ಸೇರಿದೀವಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ನೆನ್ನೆಗೆ ನಾಳೆಗೆ ಇಂದು ನಮ್ಮದೇ ಚಿಂತೆ ತಕೆ. ನಮ್ಮನ್ನು ಕಂಡು ಯಾರು ಏನು ಕೇಳೋ ಹಾಗಿಲ್ಲ, ನಮ್ಮನ್ನು ಬಲ್ಲೋರು ಇಲ್ಲವೇ ಇಲ್ಲ. ಇದೇನು ಆಟ ಬೇಡಿ ಎಂದು ಹೇಳೋರಾರಿಲ್ಲ, ಹೀಗೇಕೆ ಎನ್ನೋರು ಕಾಣುವುದಿಲ್ಲ. ಕಣ್ಣಲ್ಲಿ ಅಂದ ಹೀರುವ ಆಸೆ, ನನ್ನಲ್ಲಿ ಬಂದ ಸಾವಿರ ಆಸೆ, ಇನ್ನೂ ಪೂರೈಸದೆ. ನೆನ್ನೆಗೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ. ನೆನ್ನೆಗೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ. ಸೇರಿ ಒಂದಾಗಿ ಹಾಡಿ ಹಾಯಾಗಿ ಇಂದು ಬಾನಾಡಿ ನಾವಾಗಿ ಹಾರಾಡುವ. ಕನ್ನಡ ಸಿನಿಮಾ ರಂಗದ ಕರಾಟೆ ರಾಜ ಎಂದೇ ಪ್ರಸಿದ್ಧರಾದ ಶಂಕರ್ ನಾಗ್ ಜೊತೆಯಲ್ಲೂ ಮಂಜುಳಾ ಅಭಿನಯಿಸಿದ ಚಿತ್ರಗಳು ಹೆಸರು ತಂದುಕೊಟ್ಟವು. ಶಂಕರ್ ನಾಗ್ ಶ್ರೀನಾಥ್ ಅಭಿನಯದ ಪ್ರೀತಿ ಮಾಡು ತಮಾಷೆ ನೋಡು ಅಲ್ಲದೆ 1979ರಲ್ಲಿ ತೆರೆಕಂಡ ಸೀತಾರಾಮು ಚಿತ್ರದಲ್ಲೂ ಶಂಕರ್ ನಾಗ್ ಮಂಜುಳಾ ಜೋಡಿ ಬೆಳ್ಳಿತೆರೆಯ ಮೇಲೆ ಮೋಡಿ ಮಾಡಿದರು. ಸೀತಾರಾಮು ಶಂಕರ್ ನಾಗ್ ಮಂಜುಳಾ ಅಭಿನಯಿಸಿದ ಗೆಲುವಿನ ಚಿತ್ರವಾಗಿತ್ತು. ಸೀತಾರಾಮು ಚಿತ್ರದಲ್ಲಿನ 2 ಹಾಡಿನ ಸನ್ನಿವೇಶಗಳು ಹಾಗೂ ಕೆಲವೊಂದು ದೃಶ್ಯಗಳನ್ನು ಉಡುಪಿ ಸಮೀಪದ ಕುಂಜಾರುಗಿರಿಯಲ್ಲಿ ಚಿತ್ರೀಕರಿಸಲಾಗಿತ್ತು.
ನಾಯಕನ ಸಾವಿನಿಂದ ಆಘಾತಗೊಂಡು ನಾಯಕಿ ಮಂಜುಳಾ ಹಾಡುವ ಬಂದೇ ಬರುತ್ತಾನೆ ಹಾಡು ಮಂಜುಳಾ ಅವರಿಗೆ ಹೆಸರು ತಂದುಕೊಟ್ಟ ಹಾಡುಗಳಲ್ಲಿ ಒಂದಾಗಿದೆ. ಸೀತಾ, ನೀವೇನಾದ್ರೂ ಸಮಯಕ್ಕೆ ಸರಿಯಾಗಿ ಬರ್ದೇ ಇದ್ರೆ ಆ ಚಂಡಾಲ್ರು ನನ್ನ ಹಾಳು ಮಾಡ್ಬಿಟ್ಟಿದ್ರು ರಾಮು. ಸಮಾಧಾನ ಮಾಡು ಸೀತಾ, ಸಮಾಧಾನ ಮಾಡು. ಬಂದೇ ಬರ್ತಾನೆ ರಾಮ, ಬಂದೇ ಬರ್ತಾನೆ, ಬಂದ ಬಡನೆ ಈ ಸೀತೆಯ ಕಂಡು ರಾಣಿಯನು ತಾನೆ. ತಾಳಿಯ ತರುತ್ತಾನೆ, ಚಿನ್ನದ ಬಳೆಗಳ ತರುತ್ತಾನೆ, ಮದುವೆಯಾಗಿ ತನ್ನರ ಮನೆಗೆನ್ನ ಬಾರೆ ಎನ್ನುತ್ತಾನೆ. ಕುಂಭಕರ್ಣ ಬಂದ, ರಾವಣ ಏಕೋ ನಿಂತ. ಕುಂಭಕರ್ಣ ಬಂದ, ರಾವಣ ಏಕೋ ಅಲ್ಲಿ ನಿಂತ. ಕುಂಭಕರ್ಣ ಬಂದ, ರಾವಣ ಏಕೋ ಅಲ್ಲಿ ನಿಂತ. ಆಂಜನೇಯನು ಜಿಗಿದು ಬಂದ, ಇನ್ನಾಯಿತು ಗೋವಿಂದ. ಗೋವಿಂದ ಗೋವಿಂದ ಬಂದೇ ಬರುತ್ತಾನೆ ರಾಮ, ಬಂದೇ ಬರುತ್ತಾನೆ, ಬಂದ ಬಡನೆಗೆ ಸೀತೆಯ ಕಂಡು ರಾಣಿ ಎನ್ನುತ್ತಾನೆ. ಅನಂತನಾಗ್ ಅವರ ಮರೆಯದ ಹಾಡು, ಬೆತ್ತಲ ಸೇವೆ ಚಿತ್ರಗಳಲ್ಲೂ ಮಂಜುಳಾ ನಾಯಕಿಯಾಗಿದ್ದರು. 1980ರಲ್ಲಿ ಶ್ರೀನಾಥ್ ಹಾಗೂ ಮಂಜುಳಾ ಅವರ ಜೋಡಿ ಮತ್ತೆ ಅಭಿನಯಿಸಿದ್ದು ಮಿಥುನ, ಶಿಕಾರಿ ಮುಂತಾದ ಚಿತ್ರಗಳಲ್ಲಿ. ಅದೇ ವರ್ಷ ಇದೇ ಜೋಡಿಯೊಂದಿಗೆ ತೆರೆಕಂಡ ಮತ್ತೊಂದು ಸಿನಿಮಾ ಪಾಯಿಂಟ್ ಪರಿಮಳ. ಈ ಚಿತ್ರವನ್ನ ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದರು. ಬಾನಲ್ಲಿ ಪೌರ್ಣಮಿ ಚಂದ್ರ, ಬಳಿಯಲ್ಲಿ ಪ್ರೇಮದ ಚಂದ್ರ, ಒಲವಿಂದ ಆನಂದ, ಆ ಚಂದ್ರ ಬೆಳಕು ತಂದ, ಓ ಈ ಚಂದ್ರ ಬದುಕು ತಂದ. ಬಾಳಲ್ಲಿ ಮಿನುಗುವ ತಾರೆ, ಬಳಿಯಲ್ಲಿ ಪ್ರೇಮದ ತಾರೆ, ಒಲವಿಂದ ಹಿತ ತಂದ, ಆ ತಾರೆ ಬಾಣಿಗಂಧ, ಓ ಈ ತಾರೆ ಬಾಳಿಗಂಧ. ಬಾನಲ್ಲಿ ಪೌರ್ಣಮಿ ಚಂದ್ರ, ಬಳಿಯಲ್ಲಿ ಪ್ರೇಮದ ಚಂದ್ರ. ಈ ಕಣ್ಣ ಮಿಂಚ ಬೆಳಕಲ್ಲಿ ನಾನು ಇಂದು ಸೋತು ಹೋದೆನು. ನಿನ್ನ ಕುಡಿ ನೋಟ ಕಂಡು ಕರಗಿ ಹೋದೆನು. ನೀನಿಂದು ತಂದ ಸಂತೋಷದಿಂದ ನನ್ನೆ ಮರೆತು ಹೋದೆನು. ನಿನ್ನ ಉಸಿರಲ್ಲಿ ಉಸಿರಾಗಿ ಹೋದೆನು, ಉಸಿರಾಗಿ ಹೋದೆನು. ಬಾನಲ್ಲಿ ಪೌರ್ಣಮಿ ಚಂದ್ರ, ಬಳಿಯಲ್ಲಿ ಪ್ರೇಮದ ಚಂದ್ರ, ಒಲವಿಂದ ಆನಂದ, ಲಾ 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 ಲಾ. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಮಂಜುಳಾ ಅವರು 1981ರಲ್ಲಿ ಮತ್ತೊಮ್ಮೆ ಮಿಂಚಿದ್ದು ನೀ ನನ್ನ ಗೆಲ್ಲಲಾರೆ ಚಿತ್ರದ ಪಾತ್ರದ ಮೂಲಕ. ಸ್ಪರ್ಧೆಯೊಂದರಲ್ಲಿ ರಾಜ್ ಅವರಿಗೆ ಸವಾಲಾಗಿ ನಿಲ್ಲುವ ಮಂಜುಳಾ ಕೊನೆಗೆ ಸೋಲುತ್ತಾರೆ.
ನೀನನ್ನ ಗೆಲ್ಲಲಾರೆ ಚಿತ್ರದಲ್ಲಿ ಮಂಜುಳಾ ಹಾಡೊಂದರಲ್ಲಿ ಅಭಿನಯಿಸಿದ ಸನ್ನಿವೇಶ ಇಂದಿಗೂ ಜನಪ್ರಿಯವಾಗಿದೆ. ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓದುವೆ. ನನ್ನ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂಥ ಗಂಡಿಂದ ಸೋಲೋಕೆ ಆಸೆಯ ನಿನಗೆ. ನನ್ನ ನೀನು ಗೆಲ್ಲಲಾರೆ. ಗಾನನಾಟ್ಯವೆಂಬ ಕಲೆಯು ಹೆಣ್ಣಿಗಾಗಿ ಬಂದ ನಿಧಿಯು, ಕುಣಿವ ಚಪಲ ನಿನಗೆ ತಗೆ. ಪ್ರಳಯ ನಾಟ್ಯವಾಡಿದಂಥ ನೀಲಕಂಠ ಗಂಡು ತಾನೆ, ಮರುಳೇ ನಿನಗೆ ಅರಿವಿಲ್ಲವೇ? ಇನ್ನೇಕೆ ಸರಸದ ನೆಪದಲ್ಲಿ ಸಮಯವ ಕಳೆಯುವೆ ಮಂಕೆ. ವಿಷಾದ ತಪ್ಪದು ಕೆಣಕುತ ಕಲಹಕ್ಕೆ ಕರೆದರ ಜೋಕೆ. ವಿಷಾದ ನಿನಗೆ ವಿನೋದ ನನಗೆ, ಹಿಡಿದ ಹಠವ ಬಿಡದೆ ಕಡೆಗೆ ಕೆಡುವೆ. ನನ್ನಂಥ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೆ. ನನ್ನ ನೀನು ಗೆಲ್ಲಲಾರೆ. ಮಂಜುಳಾ ಅವರು ಸುಮಾರು 54 ಚಿತ್ರಗಳಲ್ಲಿ ಅಭಿನಯಿಸಿದರು. ಹುಡುಗಾಟದ ಹುಡುಗಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದ ಅಮೃತಂ ಅವರನ್ನ ಜೀವನ ಸಂಗಾತಿಯನ್ನಾಗಿ ಆರಿಸಿದ ಮಂಜುಳಾ ಒಬ್ಬ ಪುತ್ರನ ತಾಯಿಯಾಗಿದ್ದರು. ಒಂದು ಹೆಣ್ಣು ಮಗುವನ್ನ ಕೂಡ ದತ್ತು ತೆಗೆದುಕೊಂಡಿದ್ರು. ಮಕ್ಕಳಿಗೆ ಅಭಿಷೇಕ್ ಹಾಗೂ ಅಭಿನಯ ಎಂಬ ಹೆಸರಿಟ್ಟಿದ್ರು. ಅದಾಗಲೇ ಬಣ್ಣದ ಬದುಕಿನಿಂದ ದೂರವಾಗಿದ್ದ ಮಂಜುಳಾ ತಮ್ಮ ಸಂಸಾರದೊಂದಿಗೆ ಸುಖಿಯಾಗಿದ್ರು. ಆದರೆ ಮಂಜುಳಾ ಅವರ ಅಭಿಮಾನಿಗಳಿಗೆ ಬರಸಿಡಿಲಿನಂತೆ ಅಪ್ಪಳಿಸಿದ್ದು ಅವರ ಸಾವಿನ ಸುದ್ದಿ. 1986 ಸೆಪ್ಟೆಂಬರ್ 12ರಂದು ಮಂಜುಳಾ ಬೆಂಕಿ ಆಕಸ್ಮಿಕವೊಂದರಲ್ಲಿ ನಿಗೂಢವಾಗಿ ಮರಣ ಹೊಂದಿದ್ರು. ಆಗ ಅವರ ವಯಸ್ಸು ಕೇವಲ 35 ಮಾತ್ರವಾಗಿತ್ತು. ಅಷ್ಟರಲ್ಲೇ ತಮ್ಮ ಅಭಿನಯದಿಂದ ಸಾಕಷ್ಟು ಜನಪ್ರಿಯರಾಗಿದ್ದ ಮಂಜುಳಾ ಅವರ ಸಾವು ಚಿತ್ರರಂಗವನ್ನ ಬಡವಾಗಿಸಿತು. ಹುಡುಗಾಟದ ಹುಡುಗಿ ಮಂಜುಳಾ ಮಿಂಚಿ ಮರೆಯಾದರು. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತನೆ ಕರೆದರೆ ನಗುತ್ತನೆ ಕರೆದರೆ ಮನದ ಸಂತೋಷ ಹಾಡಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಚಿತ್ರರಂಜನೆ ಪ್ರಸಾರವಾಯಿತು. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಪ್ರಸ್ತುತಿ ರಫೀಕ್ ಅಹ್ಮದ್. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ, ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಹಕಾರ ಜೀವನ್ ಜೆಎನ್. ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಸಿನಿಮಾ ಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.